ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತಗಳು. ಇವತ್ತು ಬಿಳಿ ಕೂದಲ ಸಮಸ್ಯೆಗಾಗಿ ಒಂದು ಒಳ್ಳೆಯ ಪರಿಣಾಮವನ್ನು ನಾನು ನಿಮಗೆ ಈ ಒಂದು ವಿಡಿಯೋನಲ್ಲಿ ತೋರಿಸ್ಕೊಳ್ತಾ ಇದ್ದೀನಿ. ಹಾಗೂ ನಿಮಗೆ ಪ್ರಾಕೃತಿಕವಾಗಿದ್ದಲ್ಲಿ ಯಾವುದೇ ಕೆಮಿಕಲ್ ಬಳಸದೆ ಪೂರ್ತಿಯಾಗಿ ಪ್ರಾಕೃತಿಕವಾಗಿ ಒಂದು ರೆಮಿಡಿನ ಮಾಡಿ ಈ ವಿಡಿಯೋದಲ್ಲಿ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೂ ನೀವು ನನ್ನ ಚಾನಲ್ಗೆ ಹೊಸದಾಗಿದ್ದೀರ, ನನ್ನ ಚಾನಲ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಮೊಟ್ಟ ಮೊದಲಿಗೆ ಕರಿಬೇವನ್ನು ತೊಗೊಂಡಿದ್ದೀನಿ. ಕರಿಬೇವಂತೂ ನಮ್ಮ ಕೂದಲಿಗೆ ಬಹಳ ಅತ್ಯಂತ ಮುಖ್ಯವಾದ ಪದಾರ್ಥ. ನಾವು ಕರಿಬೇವಿನ ಎಣ್ಣೆ ಹಚ್ಕೋತೀವಿ, ಕರಿಬೇವ ನಮ್ಮ ಊಟದಲ್ಲಿ ಸೇವನೆ ಮಾಡ್ಕೋತೀವಿ. ಹಾಗೂ ನಿಮಗೆ ಗೊತ್ತಿದೆಯಾ, ನಮ್ಮ ಕೂದಲಿಗಂತೂ ಕರಿಬೇವು ಸಾಕಷ್ಟು ಒಂದು ಒಳ್ಳೆ ರೆಮಿಡಿ. ಇದನ್ನು ಬಳಸ್ಕೊಂಡು ನಾವು ನಮ್ಮ ಕೂದಲನ್ನು ಕಲರ್ ಹಚ್ಕೊಂಡಿದ್ರೆ, ಡೈ ಮಾಡಿದರೆ ನಿಮಗೆ ಸಾಕಷ್ಟು ಬೆನಿಫಿಟ್ಸು ಸಿಗುತ್ತೆ. ಇಲ್ಲಿ ನೋಡಿ, ನಾನು ಕರಿಬೇವನ್ನು ಈ ಥರ ಒಂದು ಬೌಲಿನಲ್ಲಿ ಒಂದು ಎಲೆನ ಈ ಥರ ಹಾಕೋತಾ ಇದ್ದೀನಿ. ಕರಿಬೇವಿನಲ್ಲಿ ಸಾಕಷ್ಟು ಫ್ರೆಂಡ್ಸ್ ಒಂದು ಟೈಟಾನಿಕ್ ಅಂತ ಪದಾರ್ಥ ಇರುತ್ತೆ. ನಮ್ಮ ಕೂದಲಿಗಾಗಿ ಬೆಳೆಯೋಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ನಮ್ಮ ಕೂದಲಿನಲ್ಲಿ ಡ್ಯಾಂಡ್ರಫ್ನ ಆಗೋಗಿಂತ ತಡೆಯೋಕ್ಕೆ ಇದು ಒಂದು ಸಾಕಷ್ಟು ಒಳ್ಳೆ ರೀತಿಯಲ್ಲಿ ನಮ್ಮನ್ನು ಹೆಲ್ಪ್ ಮಾಡುತ್ತೆ. ಹಾಗಾಗಿ ಕರಿಬೇವು ಅಂತ ನಮ್ಮ ಕೂದಲಿಗೆ ಸಾಕಷ್ಟು ಒಳ್ಳೆ ಪದಾರ್ಥ. ಇವತ್ತು ಇದನ್ನು ಬಳಸ್ಕೊಂಡು ನಾನು ಯಾವ ರೀತಿಯಲ್ಲಿ ನೀವು ಪ್ರಾಕೃತಿಕವಾಗಿ ಬಿಳಿ ಕೂದಲಿಂದ ಪರಿಹಾರವನ್ನು ಪಡ್ಕೊಳ್ಬಹುದಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇವಾಗ ನಾನು ಸಾಕಷ್ಟು ಕರಿಬೇವನ್ನು ತೊಗೊಂಡಾಯ್ತು. ಈ ಬೋಲ್ ತುಂಬ ನಾನು ಕರಿಬೇವನ್ನು ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಏನು ಮಾಡೋಣ ಅಂತ ನಾವು ನೋಡೋಣ ಬನ್ನಿ. ಇದು ಒಂದು ಪ್ರಾಕೃತಿಕವಾದ ರೆಮಿಡಿ. ಇದರಿಂದ ನಿಮಗೆ ಯಾವುದೂ ತೊಂದರೆ ಆಗೋದಿಲ್ಲ. ನೀವು ಸಾಕಷ್ಟು ಮತ್ತು ಪೂರ್ತಿ ವಿಶ್ವಾಸದಿಂದ ಇದನ್ನು ಬಳಸ್ಬೋದು. ಚಿಕ್ಕ ಮಕ್ಕಳಿಂದ ದೊಡ್ಡರವರೆಗೂ, ಅಂದರೆ 15 ವರ್ಷಕ್ಕಿಂತ ಮೇಗಿಲ್ ಹಿಡಿದು ಪೂರ್ತಿ ಎಷ್ಟು ವಯಸ್ಸಿದ್ದರೆ ಕೂಡ ಇದನ್ನು ನೀವು ಯೂಸ್ ಮಾಡ್ಕೋಬೋದು. ಇದರಿಂದ ಯಾರಿಗೂ ಯಾವುದೇ ತೊಂದರೆ ಹಾಗೂ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಇವಾಗ ನೋಡಿ, ನಾನು ಕಬ್ಬಿಣ ಬಾಳಿಗೆ ಬಿಸಿಗೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ. ಹಾಗೂ ಇವಾಗ ನಾನು ಇದಕ್ಕೆ ಕರಿಬೇವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಕರಿಬೇವನ್ನೇ ನಾವು ಏನು ಮಾಡಬೇಕಂದ್ರೆ ಒಳ್ಳೆ ರೀತಿಯಲ್ಲಿ ಹುರ್ಕೊಳ್ಬೇಕಾಗುತ್ತೆ. ಇವತ್ತು ಒಂದು ನ್ಯಾಚುರಲ್ ರೆಮಿಡಿ ನಮ್ಮದು, ಅಂದರೆ ಒಂದು ಸ್ಟಾರ್ ಇಂಗ್ರೀಡಿಯೆಂಟ್ ಏನಿದ್ರೆ ಅದು ಕರಿಬೇವು ಮಾತ್ರ ಇವತ್ತಿನ ವಿಡಿಯೋನಲ್ಲಿ. ಹಾಗಾಗಿ ಇದು ಕರಿಬೇವು ಅಂತೂ ಸುಲಭವಾಗಿ ಪ್ರತಿಯೊಂದು ಮನೆಯಲ್ಲಿ ಇರುತ್ತೆ, ಪ್ರತಿ ಅಂಗಡಿಯಲ್ಲಿ ನಿಮಗೆ ತಕ್ಷಣ, ಹಾಗೂ ಪ್ರತಿಯೊಂದು ನೀವೇನು ಮಾರ್ಕೆಟ್ಗೆ ಹೋಗ್ತೀವಿ ಅಲ್ಲಿ ನಿಮಗೆ ಇದು ಈಸಿಯಾಗಿ ಸಿಗ್ಬಹುದು. ಹಾಗಾಗಿ ಇದನ್ನು ಬಳಸು. ನೀವು ನ್ಯಾಚುರಲ್ ಆಗಿ ನಿಮ್ಮ ಕೂದಲನ್ನು ಕಪ್ಪು ಬಳಸಲು ಸಾಕಷ್ಟು ಈಸಿ. ಹಾಗೂ ಇದು ಕೂಡ ನಿಮಗೆ ಒಂದು ಒಳ್ಳೆ ಪರಿಣಾಮ ಕೊಡುತ್ತೆ. ಇಲ್ಲಿ ನೋಡಿ, ನಾನು ಈ ಕರಿಬೇವನ್ನು ಒಳ್ಳೆ ರೀತಿಯಲ್ಲಿ ಕಬ್ಬಿಣ ಬಾಣಿಗೆಯಲ್ಲಿ ಹುರ್ಕೋತಾ ಇದ್ದೀನಿ. ನೀವು ಪ್ರತಿಯೊಂದು ನಿಮ್ಮ ಹೇರ್ ಡೈನ ಕಬ್ಬಿಣ ಬಾಳಿಗೆಯಲ್ಲಿ ರೆಡಿ ಮಾಡ್ಕೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಏಕೆಂದರೆ ಕಬ್ಬಿಣ ಅಂಶ ನಮ್ಮ ಕೂದಲಿನ ಮೇಲೆ ಕಡಿಮೆ ಆದಾಗ ನಮ್ಗೆ ಈ ಥರ ಎಲ್ಲ ಪ್ರಾಬ್ಲಮ್ಸ್ಗಳು ಬರೋದು. ನಮ್ಮ ಕೂದಲಿನಲ್ಲಿ ನಾನು ಸಾಕಷ್ಟು ವಿಡಿಯೋನಲ್ಲಿ ಹೇಳಿದ್ದೀನಿ, ಮೆಲ್ಮಾನ್ ಅಂತ ಒಂದು ಪದಾರ್ಥ ಕಡಿಮೆ ಆದಾಗ ನಮ್ಗೆ ಈ ಥರ ಪ್ರಾಬ್ಲಮ್ಸನ್ನ ಫೇಸ್ ಮಾಡ್ಕೊಳ್ಬೇಕಾಗುತ್ತೆ. ಕೂದಲು ಉದುರೋದಾಗಲಿ, ಬಿಳಿ ಕೂದಲು ಸಮಸ್ಯೆ ಆಗಲಿ, ಹಾಗೂ ನಿಮ್ಮ ಕೂದಲು ಒಳ್ಳೆ ರೀತಿಯಲ್ಲಿ ಬೆಳೀತಾ ಇಲ್ಲ, ನಿಮ್ಮ ಕೂದಲು ಸಾಕಷ್ಟು ಡ್ರೈ ಆಗಿಬಿಟ್ಟಿದ್ದಾವೆ ಅಂದರೆ ಇದಕ್ಕೆ ಎಲ್ಲ ಮುಖ್ಯವಾದ ಕಾರಣ ಅಂದರೂ ಮೆಲ್ಮಾನ್ ಅಂತ ಪದಾರ್ಥ ನಮ್ಮ ಶರೀರನಲ್ಲಿ ಕಡಿಮೆ ಆದಾಗ ಇದು ನಮ್ಮ ಸ್ಕ್ಯಾಲ್ಪ್ಸ್ನಲ್ಲಿ ಒಳ್ಳೆ ರೀತಿಯಲ್ಲಿ ಕೂದಲನ್ನು ಬೆಳೆಯೋಕ್ಕೆ ಬಿಡೋದಿಲ್ಲ. ಹಾಗೂ ವೈಟ್ ಹೇರ್ಸ್ ಮಾಡೋಕ್ಕೆ ಚಾಲು ಆಗ್ತದೆ. ಹಾಗಾಗಿ ನಾವು ಒಂದು ಒಳ್ಳೆ ಪ್ರಾಕೃತಿಕವಾಗಿ ಪದಾರ್ಥನ ಬಳಸಿ ಈ ಥರ ನ್ಯಾಚುರಲ್ ಆಗಿ ನಮ್ಮ ಕೂದಲನ್ನು ಕಪ್ಪುಗೊಳಿಸಿದ್ರೆ ಇದರಿಂದ ನಮಗೆ ಸಾಕಷ್ಟೇ ಒಳ್ಳೆ ಪರಿಣಾಮವನ್ನು ಸಿಗುತ್ತೆ. ಹಾಗಾಗಿ ನನ್ನ ಪ್ರತಿಯೊಂದು ವಿಡಿಯೋ ಫ್ರೆಂಡ್ಸ್ ನ್ಯಾಚುರಲ್ ಆಗಿರುತ್ತೆ. ನಾನು ಯಾವುದೇ ಒಂಥರ ಕೆಮಿಕಲ್ ಯೂಸ್ ಮಾಡೋಲ್ಲ. ಹಾಗಾಗಿ ಸುಲಭವಾಗಿ ಸಿಗುವಂಥ ವಸ್ತುಗಳನ್ನು ತೊಗೊಂಡು ನಾನು ಇಲ್ಲಿ ನಿಮಗೆ ಏನಂದರೆ ಹೇರ್ ರೆಮಿಡೀಸ್ನ ಹೇಳ್ಕೊಡ್ತೀನಿ. ಹಾಗಾಗಿ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ನಿಮ್ಮ ಪ್ರೀತಿ ನನ್ನ ಜೊತೆ ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋಗಳನ್ನ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯಲ್ಲಿ ತಿಳಿಸಿ. ಏಕೆಂದರೆ ನಿಮ್ಮ ಒಂದು ಲೈಕ್ ನನಗೆ ಸಾಕಷ್ಟು ಪ್ರೋತ್ಸಾಹನ ಕೊಡುತ್ತೆ. ಹಾಗಾಗಿ ಈ ಥರ ನೀವು ಮಾಡೋದ್ರಿಂದ ನಾನು ಮತ್ತಷ್ಟು ನಿಮ್ಮ ಜೊತೆ ಒಳ್ಳೆ ವಿಡಿಯೋನ ಶೇರ್ ಮಾಡೋಕ್ಕೆ ಆಗುತ್ತೆ. ಇಲ್ಲಿ ನೋಡಿ, ಇವಾಗ ನಾನು ಒಳ್ಳೆ ರೀತಿಯಲ್ಲಿ ಇವಾಗ ಕರಿಬೇವನ್ನು ಹುರ್ಕೊಂಡೈತೆ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಇವಾಗ ನಾನು ಹುರಿದಿರೋ ಅಂಥ ಕರಿಬೇವನ್ನು ಮಿಕ್ಸರ್ ಜಾರ್ಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೂ ಇವಕ್ಕೆ ನಮಗೆ ಒಂದು ಒಳ್ಳೆ ಪೌಡರ್ ರೀತಿ ಇದಕ್ಕೆ ತಯಾರು ಮಾಡ್ಕೋಬೇಕಾಗಿದೆ. ಇಲ್ಲಿ ನೋಡಿ, ನಮ್ಮ ಒಂದು ಪೌಡರ್ ಏನಿದೆ ಅದು ರೆಡಿ ಆಗಿಬಿಟ್ಟಿದೆ. ಇವಾಗ ನಾನು ಜಾರೆಯನ್ನು ತೊಗೊಂಡು ಈ ಥರ ಈ ಪೌಡರನ್ನು ಸೋಸ್ಕೋತೀನಿ. ಯಾಕಂದರೆ
ಒಂದು ಯಾವ ಲಮ್ಸ್ ಕೂಡ ಈ ಒಂದು ಡೈನಲ್ಲಿ ಇರಬಾರ್ದು. ಹಾಗಾಗಿ ಒಳ್ಳೆ ರೀತಿಯಲ್ಲಿ ನಾವು ಈ ಪೌಡರ್ಗೆ ಈ ಥರ ಸೋರಿಸ್ಕೊಳ್ಬೇಕು. ಇಲ್ಲಿ ನೀವು ನೋಡ್ತಾ ಇದ್ರೆ ಎಷ್ಟು ಈಸಿಯಾಗಿ ಇದು ಪೌಡರ್ ಜಾರೆಯಿಂದ ತಳಗೆ ಬೀಳ್ತಿದೆ, ಅಂದರೆ ಇದು ಒಳ್ಳೆ ರೀತಿಯಲ್ಲಿ ಒಂದು ಪೌಡರ್ ಒಳ್ಳೆ ರೀತಿಯಲ್ಲಿ ಆಗಿಬಿಟ್ಟಿದೆ ಅಂತ ಅರ್ಥ. ಇಲ್ಲಿ ನೋಡಿ ಎಷ್ಟು ಮಟ್ಟಿಗೆ ಬ್ಲ್ಯಾಕ್ ಆಗಿದೆ ಅಂತ ನೀವೇ ಇಲ್ಲಿ ನೋಡ್ತಾ ಇರಬಹುದು. ಇಲ್ಲಿ ನೋಡಿ ನಾನು ಮತ್ತೊಂದು ಯಾವುದೇ ಪದಾರ್ಥ ಕೂಡ ಇಲ್ಲಿ ಆ್ಯಡ್ ಮಾಡೇ ಇಲ್ಲ. ಬರೀ ಒಂದೇ ಒಂದು ಕರಿಬೇವನ್ನು ತೊಗೊಂಡು ಇವತ್ತಿನವನ್ನು ರೆಮಿಡಿನ ನಿಮ್ಮನ್ನು ಹೇಳ್ಕೊಡ್ತೀನಿ. ಇದು ಸಾಕಷ್ಟು ಈಸಿ ಹಾಗೂ ಸಾಕಷ್ಟು ಪರಿಣಾಮಕಾರಕ ಆಗೋದ್ರಿಂದ ನಿಮ್ಮ ಕೂದಲಿಗೆ ನ್ಯಾಚುರಲ್ ಆಗಿ ನೀವು ಕಪ್ಪು ಮಾಡ್ಕೋಬಹುದು ಫ್ರೆಂಡ್ಸ್. ಇಲ್ಲಿ ಇವಾಗ ನೋಡಿ ಈ ಒಂದು ನನ್ನ ಪೌಡರು ಎಷ್ಟು ಒಳ್ಳೆ ರೀತಿಯಲ್ಲಿ ನೀವು ನೋಡ್ತಾ ಇರ್ಬೋದು. ಬರೀ ಪೌಡರ್ ನನ್ನ ಕೈಗೆ ಹತ್ತಿರ ಎಷ್ಟು ಒಳ್ಳೆ ರೀತಿಯಲ್ಲಿ ಕಪ್ಪಗಾಗಿದೆ ಅಂತ. ಇವಾಗ ಇದಕ್ಕೆ ನಾನು ಪತಂಜಲಿ ಸೌಂದರ್ಯ ಆಲೋವೆರಾ ಜೆಲ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಫ್ರೆಶ್ ಆಲೋವೆರಾ ಇದ್ದರೂ ಕೂಡ ನೀವು ಅದರದ್ದು ಜೆಲ್ ಆ್ಯಡ್ ಮಾಡ್ಕೋಬೋದು. ನನ್ನ ಹತ್ರ ಇಲ್ಲ ಅಂತ ನಾನು ಪತಂಜಲಿ ಆಲೋವೆರಾ ಜೆಲ್ನ ಇದರಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು ಆ್ಯಡ್ ಮಾಡ್ಕೊಡ್ರಿಂದ ನಮ್ಮ ಕೂದಲಿಗೆ ಒಂದು ಒಳ್ಳೆ ಶೈನ್ ಸಿಗುತ್ತೆ. ಹಾಗೂ ನಿಮ್ಮ ಕೂದಲೇನು ಡ್ರೈ ಆಗಿದಾವಲ್ಲ ಅದಕ್ಕೆ ಒಂದು ಒಳ್ಳೆ ಶೈನಿಂಗ್ನಲ್ಲಿ ಇದು ಆಲೋವೆರಾ ಜೆಲ್ ಇದೆ ಅದು ಕನ್ವರ್ಟ್ ಮಾಡ್ಬೋದು. ಹಾಗಾಗಿ ಇಲ್ಲಿ ನಾನು ಆಲೋವೆರಾ ಜೆಲ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ಬೋದು ಒಳ್ಳೆ ರೀತಿಯಲ್ಲಿ ಇದಕ್ಕೆ ನಮಗೂ ಮಿಕ್ಸ್ ಮಾಡ್ಕೊಳ್ಬೇಕಾಗಿದೆ. ಈ ಥರ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿದ ತಕ್ಷಣ ಇದಕ್ಕೆ ನೀವು ಡೈರೆಕ್ಟಾಗಿ ನಿಮ್ಮ ಕೂದಲನ್ನು ಅಪ್ಲೈ ಮಾಡ್ಕೋಬಹುದು. ಇದರಿಂದ ನಿಮಗೆ ಏನೂ ಸೈಡ್ ಎಫೆಕ್ಟ್ ಇಲ್ಲ. ಹಾಗೂ ಇದನ್ನು ಹಚ್ಕೊಂಡು ನೀವು ಪೂರ್ತಿ ರಾತ್ರಿ ಬಿಡಬೇಕು. ಹಾಗೂ ಮುಂಜಾನೆ ಸ್ನಾನ ಮಾಡಿದರೆ ಆಯಿತು. ನಿಮಗೆ ನೀವು ಬೆಳಗಿನ ತನಕ ನೋಡ್ಬೋದು ನಿಮಗೆ ಬಿಳಿ ಕೂದಲು ಎಲ್ಲ ಕಪ್ಪಾಗ್ಬೋತದೆ. ಇದನ್ನು ರೆಗ್ಯುಲರ್ ಆಗಿ ನೀವು 15 ಡೇಸ್ನಲ್ಲಿ ಒಂದು ಸಲ ಯೂಸ್ ಮಾಡಿದರೆ ನಿಮ್ಮ ಕೂದಲಕ್ಕೆ ಏನು ಬಿಳಿ ಆಗ್ತಾ ಇದೆಯಲ್ಲ ಅದಕ್ಕೆ ಸಾಕಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಹಾಗೂ ತಕ್ಷಣದಲ್ಲಿ ನಿಮ್ಮ ಬಿಳಿ ಕೂದಲಿಂದ ಕಪ್ಪು ಆಗೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಈ ನನ್ನ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ತಿಳಿಸಿ ಸಾಕಷ್ಟು ಶೇರ್ ಮಾಡಿ. ಧನ್ಯವಾದ ಫ್ರೆಂಡ್ಸ್.